ಲಕ್ಕಿಯವರೇ ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. ಹೊರಡ್ಬೇಕಾ? ಎಲ್ಗೆ? ಹೊರಡ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರ? ಕೂತ್ಕೊಳ್ಳಿ ನೀವು. ಹೊರಡ್ಬೇಕು ಅಂತ ಹೇಳ್ತೀಯಾ, ಕೂತ್ಕೊಂತ ಹೇಳ್ತೀಯಾ, ಏನ್ ಕತೆ ನಿಂದು? ಎಲ್ಲಿಗಾದ್ರೂ ಹೊರಡ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು, ಅಪಶಕ್ನ ಆಗುತ್ತೆ. 2 ನಿಮಿಷ ಕೂತ್ಕೊಳ್ಳಿ. ಅದಕ್ಕೆ ಅದೆಲ್ಲ ಬಿಡು, ಸಡನ್ ಆಗಿ ಹೊಡಿ ಅಂದ್ರೆ ಈಗ 2 ನಿಮಿಷ ಸುಮ್ನೆ ಕೂತ್ಬಿಡಿ ಸಾಕು. ಏನ್ ಗೀತಾ? ನಾನ್ ನಿಮ್ಗೆ ಎಲ್ಲದನ್ನು ಹೇಳ್ತೀನಿ, ನೀವ್ ಸುಮ್ನೆ ಇರಿ ಸಾಕು. 2 ನಿಮಿಷ ಆಯ್ತು, ನಡೀರಿ ಹೊರಡೋಣ, ಅರ್ಜೆಂಟು. ಹೊರಡೋಣ ಅಂದ್ರೆ ಯಾರನ್ನಾದ್ರೂ ಮೀಟ್ ಮಾಡಕ್ ಹೋಗ್ತಾ ಇದ್ದೀವಾ ಅಥವಾ ಏನಾದ್ರು ಕೆಲಸ ಇದೆಯಾ? ನೋಡಿ, ಅದನ್ನೆಲ್ಲ ಹೇಳೋದಕ್ಕೆ ಇವಾಗ ಟೈಮ್ ಇಲ್ಲ. ಹೋಗ್ತಾ ದಾರಿಲಿ ಎಲ್ಲದನ್ನು ಹೇಳ್ತೀನಿ, ನಡೀರಿ. ನಾನ್ ರೆಡಿ ಆಗ್ಬೇಕಲ್ವಾ, ಅದಕ್ಕಾದ್ರೂ ಹೇಳು, ಎಲ್ಲಿಗೆ ಹೋಗ್ತಾ ಇದೀವಿ? ಮತ್ತೆ ಎಲ್ಲಿಗೆ ಅಂತ ಕೇಳ್ತಿರಲ್ಲ, ಕೂತ್ಕೊಳ್ಳಿ. ಎಲ್ಲಿಗೆ ಅಂತ ಕೇಳ್ಬೇಡಿ ಅಂತ ಹೇಳ್ದೆ ತಾನೆ, ಮತ್ತೆ ಅದನ್ನೇ ಕೇಳ್ತಿರಲ್ಲ ನೀವು. ನಿಂದು ಒಳ್ಳೆ ತಲೆನೋವಾಯ್ತು ಗೀತಾ. ಬೇಗ ಎಲ್ಲಿಗಾದ್ರೂ ಹೋಗ್ಬೇಕು ಅಂದಾಗ್ಲೇ ಹಿಂಗೆ. ಟೈಮ್ ಆಯ್ತು, ಎದ್ದೇಳಿ ಹೋಗೋಣ. ಅರ್ಜೆಂಟ್ ಇರೋದು ನಿನಗೆ, ಎಲ್ಲಿ ಹೋಗ್ತಾ ಇದೀವಿ ಅಂತ ನನಗೆ ಗೊತ್ತಾಗ್ಬೇಕಲ್ವಾ? ಅದನ್ನೆಲ್ಲ ಹೋಗ್ತಾ ದಾರಿಲಿ ಹೇಳ್ಬೋದು ತಾನೆ, ನಡೀರಿ ಇವಾಗ. ಕಾರ್ ಕೀ ತಂದಿಲ್ಲ. ನಾನು ತಂದಿದ್ದೀನಿ, ತಗೊಳ್ಳಿ. ಆದ್ರೂ ಇಷ್ಟ ಅರ್ಜೆಂಟ್ ಎಲ್ಲಿಗೆ ಅಂತ ಮಾತ್ರ ಕೇಳ್ಬೇಡಿ, ನಡೀರಿ ನೀವು. ಎಲ್ಲೂ ಹೋಗ್ತಾ ಇದೀವಿ ಗೀತಾ? ಎಷ್ಟತಿ ಹೇಳೋದು ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳ್ಬೇಡಿ ಅಂತ? ನಾನು ಹೆಂಗೆ ಹೇಳ್ತೀನಿ ಹಂಗಂಗೆ ಸುಮ್ಮನೆ ಹೋಗಿ, ಬೇರೆ ಏನು ಪ್ರಶ್ನೆಗಳು ಬೇಡ, ಗೊತ್ತಾಯ್ತಾ? ಈಗ ಅಲ್ಲಿ ಮುಂದೆ ರೈಟ್ ತಗೊಳ್ಳಿ. ಮಾರ್ಕೆಟ್ಗೆ ಹೋಗ್ತಾ ಇದೀವಾ? ಹೌದು, ಅಲ್ಲಿಗೆ ಹೋಗ್ತಿದೀವಿ, ಸುಮ್ಮನೆ ಹೋಗಿ. ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೋಬರ್ಬೇಕಾ? ತರಕಾರಿ ತಗೊಳ್ಳೋದಕ್ಕೆ ನಾನು ಒಬ್ಳೆ ಹೋಗ್ತಿರ್ಲಿಲ್ವಾ? ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತೀನಿ? ಇವಾಗ ಸುಮ್ಮನೆ ನಡೀರಿ. ನೋಡು, ಎಲ್ಲಿಗೆ ಅಂತ ಹೇಳ್ಬೇಕು, ಸುಮ್ಮನೆ ಆಟ ಆಡಿಸ್ಬೇಡ. ಎಲ್ಲಿಗೆ ಅಂತ ಕೇಳ್ಬೇಡಿ ಅಂತ ಅವಾಗ್ಲಿಂದ ಹೇಳ್ತಿದ್ದೀನಿ ತಾನೆ, ಮತ್ತೆ ಯಾಕೆ ಅದನ್ನೇ ಕೇಳ್ತೀರಾ? ನಾನು ಎಲ್ಲಿಗೆ ಅಂತ ಕೇಳಿದ್ರೆ 2 ನಿಮಿಷ ಕೂರಿಸ್ತೀಯಾ? ಆಲ್ರೆಡಿ ಕೂತಿದ್ದೀನಿ. ಹಿಂಗೆ ಕೂತಿದ್ದೀರಾ ಅಂತ ನಾನೇನ್ ಸುಮ್ನಾಗಲ್ಲ. ಗಾಡಿನ ಸೈಡ್ಗೆ ಹಾಕಿ ಆಫ್ ಮಾಡಿಸಿ ಕೂರಿಸ್ತೀನಿ. ಅಯ್ಯೋ, ಒಳ್ಳೆ ಬ್ಲಾಕ್ ಮೇಲ್ ಆಯ್ತು. ಎಲ್ಲಿಗೆ ಅಂತ ಹೇಳ್ದೆ ಕರ್ಕೊಂಡು ಹೋಗ್ತಾ ಇದೀಯಾ? ಈಗ ನೀವು ಸುಮ್ನೆ ಏನೇನೋ ಮಾತಾಡ್ದೆ, ಗಾಡಿ ಓಡಿಸಿ, ನಾನು ಹೇಳಿದ ರೂಟಲ್ಲಿ ಹೋಗಿ ಸಾಕು. ಏನು ಸರ್ಪ್ರೈಸ್ ಏನಾದ್ರು ಕೊಡ್ತಾ ಇದೆಯಾ? ಏನಾದ್ರೂ ಹೇಳು ಗೀತಾ, ಸುಮ್ಮನೆ ಇದ್ರೆ. ನೋಡ್ತೀನಿ ಅದೆಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೆಟ್ಟಿಗೆ ಯೋಚನೆ ಮಾಡು. ಮೊದ್ಲು ನಮ್ಮನ್ನ ನಾವು ಕಾಪಾಡ್ಕೋಬೇಕು, ಆಮೇಲೆ ಡುಮ್ಮಿ ಬಗ್ಗೆ ಯೋಚನೆ ಮಾಡೋಣ. ನೀನ್ ಹೇಳೋದೇನೋ ಸರಿ ಕಣೆ, ಆದ್ರೆ ನಾನು ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತೀನಿ, ನೀ ತಲೆ ಕೆಡಿಸ್ಕೋಬೇಡ. ಆರಾಮಾಗಿರೋಕಾಗುತ್ತೇನಮ್ಮ? ನಾನಂತೂ ಒಂದೊಂದು ಕ್ಷಣನೂ ಯೋಚನೆ ಮಾಡ್ಕೊಂಡು ಸತ್ತು ಹೋಗ್ತಿದ್ದೀನಿ. ನೀನ್ ಯಾಕೆ ಸಾಯ್ಬೇಕು? ನಾವು ಸಾಯೋ ಅಂತವ್ರಲ್ಲ, ಸಾಯಿಸೋ ಅಂತ ನಕ್ಷತ್ರದವರು. ನೋಡು, ನೀನು ಏನೇನೋ ಯೋಚನೆ ಮಾಡಿ ನನ್ನ ತಲೆನೂ ಕೆಡಿಸ್ಬೇಡ ಪಿಂಕಿ, ಇರು ಸ್ವಲ್ಪ. ಏನ್ ಕತೆನೋ, ಒಂದೋಗಿ 10 ಕೂತಿದೆ. ಕಂಟುದವರೆಗೂ ಬಂದಿದೆ, ಮೂಗಿನವರೆಗೂ ಬಂದ್ಬಿಟ್ರೆ ಗೋವಿಂದ. ಸಾಧ್ಯನೇ ಇಲ್ಲ, ಮೂಗಿನ ತನಕ ನೀರು ಬರಲ್ಲ, ಏನೂ ಇಲ್ಲ. ಹಾಗೇನಾದ್ರೂ ಬಂದ್ರೆ ಪೈಪ್ ಕೊಡ್ತೀನಿ ಉಸಿರಾಡಕ್ಕೆ, ಆಯ್ತಾ? ಅಯ್ಯೋ, ಏನ್ ಹುಡುಗಿನೋ ನೀನು. ಓ, FM ಸ್ಟೇಷನ್ ಕರ್ಕೊಂಡ್ ಬಂದಿದ್ಯಾ? ಡ್ರಾಪ್ ಬೇಕು ಅಂತ ಕೇಳ್ಬೇಕು ತಾನೆ, ಮಾಡ್ತಿದ್ದೆ ತಾನೆ, ಕೇಳ್ದೆ ಕರ್ಕೊಂಡ್ ಬಂದಿದ್ಯಾ? ಆಯ್ತು, ಹೇಳ್ದೆ ಕರ್ಕೊಂಬಂದು ದೊಡ್ಡ ತಪ್ಪು ಮಾಡಿದೆ. ನಡೀರಿ ಇವಾಗ. ಒಳಗ್ ಬಂದು ನಾನೇನ್ ಮಾಡ್ಲಿ? ಕೆಲ್ಸ ಇದೆ, ಬನ್ನಿ. ನಾನ್ ಒಳಗ್ ಬಂದು ಶೋ ಮಾಡಕ್ಕಾಗತ್ತಾ? ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ, ನಡೀರಿ. ಯಾರ ಜೊತೆನಾದ್ರೂ ಕಿರಿಕ್ ಮಾಡ್ಕೊಂಡಿದ್ಯಾ? ಅಂತದೇನೂ ಇಲ್ಲ. ಅಥವಾ ನಿನ್ನ ಕೆಲ್ಸದಿಂದ ಕಿತ್ತಾಕಿದಾರ, ಮತ್ತೆ ಕೆಲ್ಸಕ್ಕೆ ಸೇರ್ಕೊಂಡು ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕಾ? ಬಾ ದೇವ್ರೆ, ಬನ್ನಿ, ನೀವು ಗೊತ್ತಾಗುತ್ತೆ. ರೀಸನ್ ಏನು ಅಂತ ಹೇಳಿ. ಬನ್ನಿ, ಹೇಳ್ತೀನಿ. ವೇಟ್ ಮಾಡಕ್ಕಾಗಲ್ಲ, ಏನು ಅಂತ ಹೇಳು. ನೀವ್ ಸುಮ್ನೆ ಬನ್ನಿ. ಅದೇನು ಅಂತ ಹೇಳು ಗೀತಾ. ಹೇಳ್ತೀನಿ, ಬನ್ನಿ ನೀವು. ಶೋ ಮುಗಿಸ್ಕೊಂಡು ನಾನು ಇಲ್ಲೇ ವೇಟ್ ಮಾಡ್ತೀನಿ. ಇಲ್ಲ, ನೀವು ಬರ್ಬೇಕು. ಹಾಯ್ ಗೀತಾ, ಹಾಯ್ ಲಕ್ಕಿ.
ಹಾಯ್ ಅನ್ನೋರೆ, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ಇದೀನಿ. ಇನ್ ಮುಂದೆ ಸೂಪರ್ ಆಗಿ ಆಗ್ತೀರಾ ಬಿಡಿ. ಅಂದ್ರೆ ಯಾಕೆ ಗೀತಾ ವಿಷಯ ಹೇಳಿಲ್ವಾ ನೀನ್ ಅವ್ರಿಗೆ? ಗೀತಾ, ಏನೋ ಮುಚ್ಚಿಡ್ತಾ ಇದೆಯಾ? ಅನ್ನೋರೆ, ನೀವಾದ್ರೂ ಹೇಳಿ. ಅದು ಜೋಶಿ ಸರ್ ಏನೋ ಮಾತಾಡ್ಬೇಕು ಅಂದ್ರು ಅಲ್ವಾ ಗೀತಾ? ಜೋಶಿ ಸರ್ ಡೈರೆಕ್ಟ್ ಆಗಿ ಹೇಳ್ತಾರೆ ಬಿಡು. ಜೋಶಿ ಸರ್ ಹತ್ರ ನಾನ್ ಮಾತಾಡ್ಬೇಕಾ? ಮಾತಾಡ್ಬೇಕು. ಏನ್ ವಿಷಯ? ಅವ್ರು ಹೇಳ್ತಾರೆ. ನೀನ್ ಯಾಕೆ ಹೇಳ್ಬಾರ್ದು? ನನಗ್ ಗೊತ್ತಿಲ್ಲ. ತುಂಬಾ ಯೋಚನೆ ಮಾಡಬೇಡಿ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿ ಬನ್ನಿ. ಬಾರೆ. ಹೌ ಯು ಲಕ್ಕಿ? ಐ ಆಮ್ ಗುಡ್ ಸರ್, ಥ್ಯಾಂಕ್ ಯು. ಮತ್ತೆ ಹೇಗೆ ನಡೀತಾ ಇದೆ ಪ್ರಾಕ್ಟೀಸ್ ಎಲ್ಲ? ಸದ್ಯಕ್ಕೇನೂ ಇಲ್ಲ ಸರ್, ಒಂದು ಡಿಸಿಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಅದು ನನ್ನ ಫೇವರಲ್ಲಿ ಆಗುತ್ತೆ ಅಂತ. ಡೋಂಟ್ ವರಿ, ಎಲ್ಲ ನಿಮ್ಮ ಫೇವರೇ ಆಗ್ತಾ ಇದೆಯಲ್ಲ. ನಾನೇನು ಹೇಳಿಲ್ಲ ಸರ್. ಏನಮ್ಮ, ಇಂಥ ವಿಷಯ ಹೇಳಿಲ್ವಾ? ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಲಕ್ಕಿ. ಥ್ಯಾಂಕ್ ಯು, ಬಟ್ ಕಂಗ್ರಾಟ್ಸ್ ಯಾಕೆಂತ ಗೊತ್ತಾಗ್ತಿಲ್ಲ. ಒಂದು ಇಂಪಾರ್ಟೆಂಟ್ ವಿಷಯ, ನಾವು ನಮ್ಮ ರೇಡಿಯೋ ಸ್ಟೇಷನ್ನ ವಿಡಿಯೋ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಹೊರಟಿದ್ದೀವಿ. ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ನೂ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಬಟ್ ನನಗೆ ಯಾಕೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ 92.7 ಬ್ರ್ಯಾಂಡ್ ಅಂಬಾಸಿಡರ್ ಮುಂದೆ ಯಾಕೆ ಅಂದ್ರೆ ಇದಕ್ಕೆಲ್ಲ ಕಾರಣನೇ ಗೀತಾ. ನಾನು ಸುಮಾರು ಜನನ ಶಾರ್ಟ್ ಲಿಸ್ಟ್ ಮಾಡಿದ್ದೆ. ಆ ಟೈಮಲ್ಲಿ ಗೀತಾ ಬಂದು ನೀವು ಮಾಡಲಿಂಗು ಆ್ಯಡ್ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನಿಮ್ಮ ವಿಡಿಯೋಸ್ ನೋಡಿದೆ, ತುಂಬ ಇಷ್ಟ ಆಯಿತು. ಹೆಡ್ ಆಫೀಸ್ ಕಳಿಸ್ದೆ, ನೀವು ಸೆಲೆಕ್ಟ್ ಆದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನನಗಲ್ಲ, ಗೀತಾಗೆ ಹೇಳಿ. ಗೀತಾ ಮತ್ತೆ ಅನು ಟೈಮ್ಲಿ ರೆಸ್ಪಾನ್ಸ್ ಇಂದ ನೀವು ನಮ್ಮ ಅಂಬಾಸಿಡರ್ ಆದ್ರಿ. ನೀವು ನಮ್ಮ ಬಿಗ್ ಎಫ್ ಎಂ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ನನಗೂ ಖುಷಿ ಆಯಿತು. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ ಪಾರ್ಟಿ. ಸರ್, ಈ ಖುಷಿಲಿ ನಾನು ನಿಮ್ಗೆ ಪಾರ್ಟಿ ಕೊಡಬೇಕು, ನೀವು ನನಗೆ ಕೊಡ್ತಾ ಇದ್ದೀರಲ್ವಾ? ಯಾಕೆ ಕೊಡಬಾರ್ದು? ನಿಮ್ಗೆ ಎಷ್ಟು ಸಂತೋಷ ಆಗಿದೆಯೋ ಅಷ್ಟೇ ಸಂತೋಷ ನನಗೂ ಆಗಿದೆ. ಅಂದಮೇಲೆ ನಾನು ಯಾಕೆ ಕೊಡಬಾರ್ದು? ಗೀತಾ, ಏನಮ್ಮ ಹೇಳ್ತೀಯಾ? ನೀವ್ ಹೇಳಿದ್ಮೇಲೆ ನಾನು ಬೇಡ ಅನ್ನಕ್ಕಾಗತ್ತಾ ಸರ್? ಡನ್. ವೆರಿ ಇಂಟೆಲಿಜೆಂಟ್ ಗರ್ಲ್. ನಿಮ್ಮ ವೈಫ್ ಇಷ್ಟು ಇಂಟೆಲಿಜೆಂಟ್ ಇರೋದ್ರಿಂದಲೇ ನೀವು ಈ ಸ್ಥಾನದಲ್ಲಿ ಇರೋದು. ಎಸ್ ಸರ್, ಐ ಅಗ್ರಿ ದ್ಯಾಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೆ ನನಗೆ ಹೇಳ್ತಾ ಇದ್ದೀರಲ್ಲ, ಗೀತನ್ಗೆ ಹೇಳಿ. ಥ್ಯಾಂಕ್ಸ್ ಗೀತಾ. ಮತ್ತೆ ಇನ್ನೊಂದು ವಿಷಯ ಲಕ್ಕಿ, ಶೂಟ್ ನಾಳೆನೇ ಇರುತ್ತೆ. ಯು ಬೆಟರ್ ಗೆಟ್ ರೆಡಿಯಾ? ಶ್ಯೂರ್ ಸರ್, ಐ ವಿಲ್ ಬಿ ರೆಡಿ. ಗುಡ್, ಆಲ್ ದ ಬೆಸ್ಟ್.
ಕಂಗ್ರ್ಯಾಚುಲೇಷನ್ಸ್ ಲಕ್ಕಿ. ಥ್ಯಾಂಕ್ ಯು ಅನು ಅವರೇ. ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದನು. ಥ್ಯಾಂಕ್ ಯು ಗೀತಾ. ಅನು ಎಲ್ಲ ಆಗಿದ್ದು ನಿನ್ನಿಂದ. ಥ್ಯಾಂಕ್ ಯು. ಸುಕ್ಕೆ ಕಣೆ. ಅಬ್ಬಬ್ಬಾ ಇಬ್ರು ಸೇರ್ಕೊಂಡು ಸತಾಯಿಸ್ಬಿಟ್ರಿ. ಗೀತಂತೂ ಹೆವಿ ಟಾರ್ಚರ್ ಕೊಟ್ಟಿದ್ದಾಳೆ. ಎಲ್ಲಿಗೆ ಅಂತ ಕೇಳಿದಾಗ 2 ನಿಮಿಷ ಅಂತೇಳಿ 2 ಗಂಟೆ ಕಾಯಿಸಿದಾಳೆ ಗೊತ್ತಾ. ಮತ್ತೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಲೂಬಾರ್ದು ಹೇಳಲೂಬಾರ್ದು ಅಲ್ವೇನೆ? ಕರೆಕ್ಟ್. ಈಗ ಜೋಶಿ ನಿಮ್ಗೆ ವಿಷಯ ಹೇಳಿದ ತಕ್ಷಣ ನಿಮ್ ಮುಖದಲ್ಲಿ ಒಂದು ದೊಡ್ಡ ಸ್ಮೈಲ್ ಬಂತಲ್ಲ, ಅದನ್ನ ನೋಡೋದಕ್ಕೆ ನಾನ್ ನಿಮ್ಗೆ ವಿಷಯ ಹೇಳಿಲ್ಲ. ಜೊತೆಗೆ ನಾನ್ ನಿಮ್ಗೆ ವಿಷಯ ಹೇಳಿದಿದ್ರೆ ನೀವು ನಮ್ಮಕ್ಕೂ ರೆಡಿ ಇರ್ತಿರ್ಲಿಲ್ಲ. ಇವಾಗ ಇಷ್ಟು ಖುಷಿಯಾಗಿದ್ದೀರಲ್ಲ, ಇಷ್ಟೇ ಖುಷಿಯಾಗಿ ಯಾವಾಗ್ಲೂ ಇರಿ. ನಂಗೆ ನಿಮ್ಮನ್ನ ಹಿಂಗೆ ನೋಡೋದಕ್ಕೆ ಇಷ್ಟ. ಖುಷಿ ಅಷ್ಟೇ ಅಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಕಬಡ್ಡಿ ಆಡ್ತೀನಿ, ನ್ಯಾಷನಲ್ ಟೀಮಲ್ಲಿ ಆಡ್ತೀನಿ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಗೀತಾ. ತುಂಬಾ ಹೊಗಳ್ಬೇಡಿ, ಇದಕ್ಕೆ ನಾನು ಒಬ್ಳೆ ಕಾರಣ ಅಲ್ಲ. ಇವಳಿದಾಳಲ್ಲ, ಇವಳೆ ಮೇನ್ ರೀಸನ್. ಈ ತರ ಬ್ರ್ಯಾಂಡ್ ಅಂಬಾಸಿಡರ್ ಹುಡುಕ್ತಿದ್ದಾರೆ, ಲಕ್ಕಿ ಅವ್ರು ಯಾಕೆ ಟ್ರೈ ಮಾಡಬಾರ್ದು, ನೀನ್ ಬಂದು ಮಾತಾಡು ಅಂತ ಹೇಳಿದ್ದೆ ಇವಳು. ಕಮಾನ್ ಗೀತಾ, ಲಕ್ಕಿ ಅವರು ಡಿಸರ್ವಿಂಗ್ ಕ್ಯಾಂಡಿಡೇಟ್, ಅದಕ್ಕೆ ಅವ್ರು ಇದರಲ್ಲಿ ಸೆಲೆಕ್ಟ್ ಆದ್ರು. ಎನಿವೆ, ಇವಾಗೆಲ್ಲ ಒಳ್ಳೇದಾಗಿದೆ ಅಲ್ವಾ? ನೀವಿಬ್ರು ಸೆಲೆಬ್ರೇಷನ್ ಅನ್ನ ಕಂಟಿನ್ಯೂ ಮಾಡಿ. ಐ ವಿಲ್ ಕ್ಯಾಚ್ ಯು ಲೇಟರ್. ಯಾಕೆ ನೀನೆಲ್ಲಿಗೆ ಹೋಗ್ತೀಯಾ? ನಿಮ್ಮಿಬ್ರ ಬಗ್ಗೆ ನಾನೇನೇ ಮಾಡ್ಲಿ? ಅವ್ರು ನಿನಗೆ ಥ್ಯಾಂಕ್ಸ್ ಬೇರೆ ಹೇಳ್ಬೇಕು. ಥ್ಯಾಂಕ್ಸ್ ನ ಹೆಂಗೆ ಹೇಳ್ತಾರೋ ಏನೋ. ಸುಮ್ನಿರು. ಲಕ್ಕಿ ಅವರೇ, ನೀವೇನಾದ್ರೂ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೆಲೆಕ್ಟ್ ಆದ್ರೆ ಇವಳಿಗೆ ನಾನು ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ನಂಗೆ ಯಾವಾಗ್ಲೇ ಹೇಳಿದ್ದೆ? ಹೇಳಿದ್ದೆ ಲಕ್ಕಿ ಅವ್ರು ಮರ್ತೋಗಿದ್ದಾಳೆ. ಹೌದಾ? ನಂಗೆ ನೆನಪೇ ಇಲ್ಲ. ಹಾ, ಹೇಳಿದ್ಲು. ನೋಡಿ, ಹೇಳಿದ್ದೆ, ಮರಿತಾ ಇರ್ತಾಳೆ ಯಾವಾಗ್ಲೂ. ಮೇಡಮ್ಗೆ ಐಸ್ ಕ್ರೀಮ್ ತಿನ್ಬೇಕು, ಅದಕ್ಕೆ ಒಂದು ನೆಪ. ಇವಾಗ ಬಾ ಕೊಡಿಸ್ತೀನಿ. ಅಯ್ಯೋ, ಐಸ್ ಕ್ರೀಮ್ ಬೇಕಾಗಿರೋದು ಗೀತಂಗೆ, ನಂಗಲ್ಲಪ್ಪ. ನೀವಿಬ್ರು ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಐಸ್ ಕ್ರೀಮ್ ಬೇಡ ಅಂದ್ರೆ ಪಾಪ ಬರುತ್ತೆ, ನಿಂಗೆ ಗೊತ್ತಿಲ್ಲ, ಸುಮ್ನಿರು. ಅದು ಅಲ್ಲದೆ ಇನ್ಮೇಲೆ ಜನರು ಲಕ್ಕಿ ಅವ್ರನ್ನ ನೋಡೋ ದೃಷ್ಟಿ ಬದಲಾಗುತ್ತೆ. ಅವ್ರ ಕನ್ಸೆಲ್ಲ ಈಡೇರುತ್ತೆ. ಮತ್ತೆ ಅವ್ರ ಟೀಮಲ್ಲಿ ಆಡೋದಕ್ಕೂ ಶುರು ಮಾಡ್ತಾರೆ. ಅದನ್ನ ಐಸ್ ಕ್ರೀಮ್ ತಿನ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವೇನು ಇಲ್ಲಿ? ನಾನೇ ಬರಕ್ಕೆ ಹೇಳಿದ್ದು. ಯಾಕೆ ಸರ್? ಐ ಆಮ್ ಮ್ಯಾನೇಜರ್, ನಾನು ನಿಮ್ಮ ಜೊತೆ ಇರಬಾರ್ದಾ? ಇವಾಗ ಎಲ್ಲಾನು ಮುಂಚಿನ ಥರನೇ ನಾರ್ಮಲ್ ಆಗಿರುತ್ತಲ್ವಾ? ಹೌದು, ಎಲ್ಲ ಮುಂಚಿನ ಥರಾನೇ ನಾರ್ಮಲ್ ಆಗಿದೆ ಅನ್ನೋ ಕಾನ್ಫಿಡೆನ್ಸ್ ನಿಮಗೂ ಬರಬೇಕು. ನನಗೆ ಕಾನ್ಫಿಡೆನ್ಸ್ ಇದೆ ಗೀತಾ, ನೆನ್ನೆ ಹೇಳಿದ್ನಲ್ಲ. ಇದೆ, ಇಷ್ಟು ಕಾನ್ಫಿಡೆನ್ಸ್ ಇರೋ ಲಕ್ಕಿನೇ ನಾನು ನೋಡಕ್ಕೆ ಇಷ್ಟಪಡೋದು. ಸರಿ ಲೇಟ್ ಆಯ್ತು. ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬನ್ನಿ ಹೋಗೋಣ. ಬನ್ನಿ. ಸರ್, ನನ್ನ ಮೇಕಪ್ ರೆಡಿ ಇದೆಯಾ ನೋಡ್ಕೊಂಡು ಬರ್ತೀನಿ. ಓಕೆ, ನೋ ಪ್ರಾಬ್ಲಮ್. ಗುಡ್ ಮಾರ್ನಿಂಗ್ ಗೀತಾ. ಗುಡ್ ಮಾರ್ನಿಂಗ್ ಸೂಪರ್ ಸ್ಟಾರ್. ಗುಡ್ ಮಾರ್ನಿಂಗ್ ಅನು ಅವರೇ. ಇಷ್ಟ ದಿನ ಗೀತನ್ನ ಈ ಆಫೀಸಿಗೆ ಪಿಕಪ್ ಡ್ರಾಪ್ ಮಾಡಕ್ ಬರ್ತಿದ್ರಿ, ಇವಾಗ ನೋಡಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎಂಟ್ರಿ ಕೊಡ್ತಿದ್ದೀರಾ ನೀವು. ಐ ಆಮ್ ಸೋ ಪ್ರೌಡ್ ಆಫ್ ಯು ಲಕ್ಕಿ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಅಭಿಮಾನನೇ. ನೋಡಿ, ಆಲ್ರೆಡಿ ಸೂಪರ್ ಸ್ಟಾರ್ ತರ ಮಾತಾಡೋದ್ ಕಲ್ತ್ಬಿಟ್ಟಿದ್ದೀರಾ. ಏನೋಪ್ಪ, ನಮ್ ಗೀತನ್ನ ನೀವ್ ಮರಿದೇ ಇದ್ರೆ ಸಾಕು. ಗೀತನ್ ಮರೆಯಕ್ಕಾಗತ್ತಾ? ಶಿ ಇಸ್ ದ ರೀಸನ್ ಬಿಹೈಂಡ್ ಮೈ ಸಕ್ಸಸ್. ಸಾಕು ಹೋಗ್ಲಿದ್ದು, ಮುಂದಿನ ಕೆಲಸ ನೋಡೋಣ ಬನ್ನಿ. ಹೊಗಳೋದಲ್ಲ ಗೀತಾ, ನೀನ್ ತಾನೇ ಹೇಳಿದ್ದು ಫಿನಿಕ್ಸ್ ತರ ಎದ್ದು ಬರ್ಬೇಕು ಅಂತ. ನಾನು ಬರೀ ಹೇಳ್ದೆ, ಆದ್ರೆ ನೀವು ಅದನ್ನ ಮಾಡಿ ತೋರಿಸಿದ್ರಿ, ಅದು ಮ್ಯಾಟ್ರ್ ಆಗೋದು. ಹಲೋ ಮಿಸ್ಟರ್ ಲಕ್ಕಿ. ಹಲೋ ಸರ್. ವಿ ಆರ್ ಆಲ್ ಸೆಟ್. ಓಕೆ ದೆನ್ ಐ ವಿಲ್ ಗೆಟ್ ರೆಡಿ. ಗುಡ್. ಈ ನಿಮ್ಮ ಪ್ರೊಫೆಷನಲಿಸಮ್ ನಿಮಗೆ ನಿಮ್ಮ ಕೆಲಸ ಮೇಲೆ ಇರೋ ಶ್ರದ್ಧೆಯನ್ನು ತೋರಿಸುತ್ತೆ. ಪ್ಲೀಸ್ ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಅನು, ಪ್ಲೀಸ್ ಎನ್ಶೂರ್ ಎವ್ರಿಥಿಂಗ್ ಇಸ್ ಇನ್ ಆರ್ಡರ್. Alright, I'll do that. ಶ್ಯಾಮ್, ನೀವೇನ್ ಇಲ್ಲಿ? ಯಾಕೆ ಬ್ರದರ್, ಬರ್ಬಾರ್ದಿತ್ತಾ? ಇನ್ಮೇಲೆ ನೀವೆಲ್ಲಿ ಇರ್ತೀರೋ ನಾನು ಅಲ್ಲೇ ಇರ್ತೀನಿ. ಶ್ಯಾಮ್, ನಾನು ಇದ್ ಕಡೆ ನೀವು ಇರ್ಬೇಕು ಅಂತ ರೂಲ್ಸ್ ಏನಾದ್ರು ಇದೆಯಾ? ನೀವು ಅಡಿಗೆ ಭಟ್ರು, ಇಲ್ಲಿ ಯಾಕೆ ಬರ್ತೀರಾ? ನಾನೇ ಬರಕ್ ಹೇಳಿದ್ದು. ಯಾಕೆ? ನಿಮ್ ಜೊತೆಗೆ ಒಬ್ರು ಅಸಿಸ್ಟೆಂಟ್ ಅಂತ ಇರ್ಲಿ ಅಂತ. ಅವ್ರು ಆ ಕೆಲಸ ಮಾಡೋಕ್ಕಾಗತ್ತಾ? ಅವರು ಅಡಿಗೆ ಭಟ್ರು, ಅವ್ರಿಗೇನು ಕೆಲಸ ಗೊತ್ತೋ ಆ ಕೆಲಸ ಮಾಡಬೇಕು. ಬ್ರದರ್, ನೀವೆಂಥ ಕೆಲಸ ಕೊಟ್ಟರು ಮಾಡ್ತೇನೆ. ಇನ್ಮೇಲೆ ನಿಮ್ಮ ಜೊತೆನೇ ಇರ್ತೀನಿ ನಾನು. ಮೇಡಮ್ ಅಂದರು,
ನೀವು ಮತ್ತೆ ಆ್ಯಡ್ ಶೂಟ್ ಮಾಡ್ತೀರಾ, ಬ್ಯಾಂಗ್ಳೂರ್ ಮತ್ತೆ ಬರ್ತಾ ಇದ್ದೀರಾ ಅಂತ ತುಂಬ ಖುಷಿಯಾಗೋಯ್ತು ಬ್ರದರ್. ಇನ್ಮೇಲೆ ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ಶ್ಯಾಮ್, ನನ್ನ ಜೊತೆಲೇ ಇರಿ, ಅಸಿಸ್ಟೆಂಟ್ ಆಗಲ್ಲ, ಅಡುಗೆ ಭಟ್ರಾಗಿ. ಬ್ರದರ್, ಎಲ್ಲರೂ ಎಲ್ಲ ಥರ ಕೆಲಸ ಮಾಡಬೇಕು. ಇವಾಗ ನೀವು ನೋಡಿ, ಶೂಟಿಂಗು ಹೋಗ್ತೀರಾ, ಕಬಡ್ಡಿ ಆಡ್ತೀರಾ, ಹಾಗೆ ನಾನು ಸಹ. ಚೆನ್ನಾಗಿ ಮಾತಾಡ್ತೀರಾ. ಓಕೆ, ಐಮ್ ಕಮಿಂಗ್. ಭಟ್ರೆ, ಅವ್ರಿಗೇನಾದ್ರೂ ಬೆವರು ಬಂದ್ರೆ ಒಂದು ಸ್ವಲ್ಪ ಈ ವೆಟ್ ಕ್ಲಾತ್ ಅಂತಿರುತ್ತೆ, ಅದು ಕೊಟ್ಬಿಡಿ ಆಯ್ತು. ಸರಿ ಮೇಡಮ್. ಐಮ್ ರೆಡಿ ಸರ್. ಎಸ್ ಲಕ್ಕಿ, ಕಮ್. ಬಿಫೋರ್ ದ್ಯಾಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದೇರ್ ಇನ್ ಯೋರ್ ಮೈಂಡ್. ಏನು ಕಾನ್ಸೆಪ್ಟ್ ಅನ್ಕೊಂಡಿದ್ದೀರಾ? ಸಿ, ನೀವು ಈ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಓಕೆ ಕಾಫಿ ಕುಡಿತಾ ಇರ್ತೀರಾ ಈ ಮಗ್ಗಿಂದ. ಓಕೆ ಈ ಮಗ್ಗಲ್ಲಿ ನಿಮ್ಮ ಆಫೀಸ್ ಲೋಗೋ ಇದೆಯಲ್ಲ, Okay. ಇದು ಹೈಲೈಟ್ ಆಗಬೇಕು. ಆಲ್ರೈಟ್, ದಟ್ಸ್ ಇಟ್ ರೈಟ್? ಎಸ್. That's it, Lucky. ನೀವ್ ಕಂಫರ್ಟಬಲ್ ಆಗಿರ್ಬೇಕು, ನಮಗೆ ಅದೇ ಇಂಪಾರ್ಟೆಂಟ್. All right. ಅಂಡ್ ಅಟ್ ದಿ ಎಂಡ್ ಆಫ್ ದ ಡೇ ಔಟ್ಪುಟ್ ಚೆನ್ನಾಗಿ ಬರ್ಬೇಕು ಅಷ್ಟೇ. I'll give my best. ಥ್ಯಾಂಕ್ ಯು. Sir, do let us know if there are any changes. Very nice, Lucky. ತುಂಬಾ ಚೆನ್ನಾಗಿ ಬರ್ತಿದೆ. We're all very happy. Thank you so much. This is brilliant. So we'll go for the next concept. Are you sure? ಸಾಕಾ ಇಷ್ಟೇ? We're all good. Done. Good. We'll go for the next change. Thank you so much. Yes, I'm ready. Yes, Lucky. ಇವಾಗ ಏನು ಅನ್ಕೊಂಡಿದ್ದೀರಾ? Anu, can you brief him the concept? Yes. ಸೊ ಕಾನ್ಸೆಪ್ಟ್ ಏನು ಅಂತಂದ್ರೆ, ನೀವು ಹೆಡ್ಫೋನ್ಸ್ ಹಾಕೊಂಡಿರ್ತೀರಾ, ಹೆಡ್ಫೋನ್ಸ್ Okay. ಮೇಲೆ ನಮ್ ಲೋಗೋ ಇರುತ್ತೆ. Okay. ಸೊ ಹೆಡ್ಫೋನ್ಸ್ ಹಾಕೊಂಡು ವರ್ಕೌಟ್ ಮಾಡ್ತಾನೆ ನೀವು ಬಿಗ್ ಎಫ್ ಎಂ ನ ಕೇಳ್ತಿದ್ದೀರಾ ಅನ್ನೋದು ಕಾನ್ಸೆಪ್ಟ್. Done. Got it. Lucky, ನಿಮಗೆ ಸ್ಟ್ರೈನ್ ಆಗುತ್ತೆ ಅಂತಂದ್ರೆ ಹೇಳಿ, ರೆಸ್ಟ್ ಕೊಡ್ತೀನಿ. ಹಾಗೆಲ್ಲ ಏನೂ ಇಲ್ಲ ಸರ್, ದಿನ ವರ್ಕೌಟ್ ಮಾಡ್ತಾರೆ, ಅಭ್ಯಾಸ ಇರುತ್ತೆ, ನಾಟ್ ಅ ಪ್ರಾಬ್ಲಮ್. Don't worry about me, sir. ಕೆಲಸದ ವಿಷಯದಲ್ಲಿ ಕಾಂಪ್ರಮೈಸೇ ಇಲ್ಲ. ನೀವು ಏನು ಕೇಳ್ತೀರೋ ಅದಕ್ಕಿಂತ ಡಬಲ್ ಕೊಡ್ತೀನಿ. Super Lucky. Come on. ಆಲ್ ರೈಟ್, ಕ್ಯಾನ್ ವಿ ಗೆಟ್ ದ ಪ್ರಾಪರ್ಟೀಸ್ ಪ್ಲೀಸ್? I'll take the position. ಎಸ್ ಎಸ್. Yeah. Good. It's Jimmy. ಯಾ. Okay. Camera. Logo, be highlighted. ಏನೇ ಗೀತಾ, ಇಷ್ಟು ಪರ್ಫೆಕ್ಟ್ ಆಗಿ ಪೋಸ್ ಕೊಡೋದ್ ಕಲ್ತಿದ್ದಾರೆ ಲಕ್ಕಿ ಅವರು. ಮತ್ತೆ ಯಾರು ಗಂಡ ಹೇಳು? Are you happy? Very happy. ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಫೋಟೋಸು. Absolutely. Anything else? Just one more concept. What is that? ಯಾ, ವಿ ಹ್ಯಾವ್ ಅನ್ ಅದರ್ ಕಾನ್ಸೆಪ್ಟ್. ನಮ್ ಲೋಗೋದು ಟೀ ಇರುತ್ತೆ, ಅದ್ ಹಾಕೊಂಡು ಯು ವಿಲ್ ಹ್ಯಾವ್ ಟು ಗಿವ್ ಸಮ್ ಕ್ಯಾಶುವಲ್ ಪೋಸ್. Okay, fine. Yes. Great. Come, just relax a bit. Concept ಅರ್ಥ ಆಯ್ತಲ್ಲ? We just logo highlight ಆಗಬೇಕು and you are doing great.